ಸೊ ಇಲ್ಲಿ ನಾವು ಬಂದಿದ್ದೀವಿ ನಮ್ಮ ರೆಸಾರ್ಟ್ಗೆ, ಹಿಲ್ ಫೋರ್ಟ್ ಹೋಟೆಲ್ ಆ್ಯಂಡ್ ರೆಸಾರ್ಟ್ಸ್. ಫೋರ್ಟ್ ಥರನೇ ಕಾಣ್ತಾ ಇದೆ. ಆ್ಯಕ್ಚುಲಿ ಇಲ್ಲಿ ಬರೋಕ್ಕೆ ಮ್ಯಾಪ್ ಅಂತೂ ಸಪೋರ್ಟ್ ಮಾಡಲಿಲ್ಲ, ಬೇರೆ ಬೇರೆ ಲೊಕೇಶನ್ಸ್ ತೋರಿಸ್ತಾ ಇತ್ತು. ಬಟ್ ಇವರು ಅಲ್ಲಿ ಆ ಥರ ಬೋರ್ಡ್ಸ್ಗಳು ಹಾಕಿದ್ದಾರೆ, ಡೈರೆಕ್ಷನ್ ಬೋರ್ಡ್ಸ್. ಸೊ ಅದರಿಂದಾಗಿ ನೀನು ಯಾಕೆ ಪಾಸಿಂಗ್ ಶಾಟ್ ಕೊಡೋದು ನನಗೆ? ಸೊ ಎಲ್ಲ ಎಲ್ಲೋ ಹೌದಾ? ಅಲ್ಲಿ ಬಾ ಒಳಗಡೆ ನೋಡೋಣ ಹೆಂಗಿರುತ್ತೋ ಏನೋ. ಫುಲ್ಲು ಫೋರ್ಟ್ ವೈಬ್ಸ್ ಕೊಡ್ತಾ ಇದೆ, ಹೆಸರಿಗೆ ತಕ್ಕಂತೆ ಇದೆ ಅನಿಸುತ್ತೆ. ರಿಸೆಪ್ಷನ್ ಇದೆ. ಓ, ಇದು ದೊಡ್ಡದಿದೆ ಆ್ಯಕ್ಚುಲಿ. ಸಿ, ಅಲ್ಲಿನೂ ಇದೆ. ಇದು ಸುಮಾರು ಬಿಲ್ಡಿಂಗ್ ಇದೆ. ಬಿಲ್ಡಿಂಗ್ ಅಲ್ಲ, ಕಾಟೇಜಸ್ ಕೈಂಡ್ ಆಫ್ ಇದೆ. ನಮಗೆ ಯಾವ್ದು ಸಿಗುತ್ತೆ? ಸೊ ಅಲ್ಲೊಂದು ರೂಮ್ ಇದೆ, ಮತ್ತು ಜಸ್ಟ್ ಲಾನ್ ಆ್ಯಂಡ್ ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಇದೆ. ಸೊ ಇಲ್ಲಿ ಬಂದರೆ ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಇದೆ, ಸ್ವಿಮ್ಮಿಂಗ್ ಪೂಲಲ್ಲಿ ಆಟಾಡ್ಬೋದು. ಆ ಕಡೆಯೂ ಸ್ವಲ್ಪ ಬಿಲ್ಡಿಂಗ್ಸ್ಗಳಿದೆ ನೋಡಿ ಅಲ್ವಾ, ಸುಮಾರು ರೂಮ್ಸ್ಗಳಿದೆ. ನಮಗೆ ಸಿಕ್ಕಿರೋದು ಇದು ಮೇಲಿದು. ನಮ್ಮ ರೂಮಿಗೆ ಬಂದ್ವಿ. ಇಲ್ಲಿ ಲಾಟಿನೆಲ್ಲ ಹಾಕಿದ್ದಾರೆ, ಅದರ ಬಲ್ಬ್ ಇದೆ ಒಳಗೆ. ಮತ್ತೆ ಇನ್ನೊಂದು ಅಲ್ಲಿ ಗೂಡು, ಅಕ್ಕಿ ಗೂಡು, ಗೀಜುಗನ ಗೂಡು ಗೊತ್ತಾ ನಿಂಗೆ? ಏನದು ಗೊತ್ತಲ್ಲ, ಏನು ಹೇಳು? ಪಕ್ಷಿ ಇಲ್ಲ ಅಲ್ಲಿ, ಅವ್ರು ಇಟ್ಟಿರೋದು ಶೋಗೆ. ಹಳೆಯ ಕಾಲದ ಥರ ಚಿಕ್ಕದು ಡೋರು. ಯಾಕಪ್ಪ ಚಿಕ್ಕ ಡೋರು? ಗೆಸ್ ಮಾಡು. ಯಾಕೆ ಹಳೆ ಕಾಲದಲ್ಲೆಲ್ಲ ಹಿಂಗೆ ಚಿಕ್ಕ ಡೋರ್ ಇದನ್ನ ನಾನು ಹೆಂಗೆ ಕೇಳಿದ್ದೀನಿ ಮುಂಚೆನೆ. ಓಹೋ, ಫುಲ್ ವಿಂಟೇಜ್ ಲುಕ್ ರೂಮು. ಫ್ರಿಡ್ಜ್ ಇದೆ, ಚೇರುವೆ ಇದು. ಈ ಬಿಲ್ಡಪ್ ಬೇರೆ. ರಾಜನ ನೀನು? ಟಿ ವಿ ಒಂದು ಮಾಡ್ರನ್ ಆಗಿಬಿಟ್ಟಿದೆ. ಡೋರೆಲ್ಲ ಫುಲ್ ಏನ್ಷಿಯಂಟ್ ಥರನೇ. ಎ ಸಿ ಇದೆ, ಬಟ್ ನಮ್ದು ಎ ಸಿ ಇಲ್ಲ. ಕಬೋರ್ಡ್. ಇದು ಡೋರು. ಓ, ನೋಡ್ಬಿಟ್ರೆ ನೀನು 20-30 ಸೈಟ್ ಮಾಡಿಬಿಟ್ಟಿದ್ದಾರೆ ಇಲ್ಲೇ. ಇವಾಗ ನಮ್ಮದು ದಿನ ಮುಗೀತು. ಇಲ್ಲಿಗೆ ನಮ್ಮ ವ್ಲಾಗ್ ಎಂಡ್ ಮಾಡ್ತಾ ಇದ್ದೀವಿ. ಬಾಯ್ ಬಾಯ್. ಗುಡ್ ಮಾರ್ನಿಂಗ್ ಎವ್ರಿವನ್, ವೆಲ್ಕಮ್ ಟು ಡೇ 3. ಅರ್ಲಿ ಮಾರ್ನಿಂಗ್ 6:30ಗೆ ಇದು ಈ ಥರ ವ್ಯೂ ಇದೆ.
ನಾವು ಇವಾಗ ಸ್ವಿಮ್ಮಿಂಗ್ ಹೋಗಬೇಕು. ಸೊ ನಾನು ರೆಡಿಯಾಗಿ ನಿಂತಿದ್ದೀನಿ, ದರ್ಶನ್ ವೆಯ್ಟ್ ಮಾಡ್ತಾಯಿದ್ದೀನಿ. ಎಷ್ಟು ಚಂದ ಇದೆ ಅಲ್ವಾ? ಈಗ ರಿಯಲ್ ಬರ್ಡ್ಸು ಬಂದು ಕೂತ್ಕೋಬೋದು. ಕ್ಯೂಟ್ ಆಗಿದೆ. ಸೊ ಸ್ವಿಮ್ಮಿಂಗ್ ಪೂಲ್ ಇವಾಗ ನೀರು ಚಳಿ ಇರುತ್ತೆ ಅಂತ ಗೊತ್ತು, ಆದರೂ ಧೈರ್ಯ ಮಾಡಿ ಹೋಗೋಣ ಅಂತ. ಆ್ಯಂಡ್ ಅಟ್ಲೀಸ್ಟ್ ಒಂದು 8:30ವರೆಗೆ ಸ್ವಿಮ್ಮಿಂಗ್ ಪೂಲಲ್ಲಿದ್ದು ಆಮೇಲೆ ಫ್ರೆಶ್ನಪ್ ಆಗಿ ಬ್ರೇಕ್ಫಾಸ್ಟ್ಗೆ ಹೋಗಬೇಕು. ಇಲ್ಲೇ ಬ್ರೇಕ್ಫಾಸ್ಟ್ ಅವೈಲೇಬಲ್ ಇದೆ. ಬರ್ಡ್ ಶೇಪಿಂಗ್ ಹಂಗೆ ಕೇಳಿಸ್ತಾ ಇದ್ದೀನಿ. ಅಷ್ಟು ಚಂದ ಇದೆ. ಇವತ್ತೇ ನಮ್ಮ ಲಾಸ್ಟ್ ಡೇ ಯಲ್ಲಗಿರಿಯಲ್ಲಿ. ನಾಳೆಯಿಂದ ಬ್ಯಾಕ್ ಟು ಬ್ಯಾಂಗ್ಳೂರ್ ಆ್ಯಂಡ್ ಸೇಮ್ ವರ್ಕ್, ಸೇಮ್ ರೂಟೀನ್. ಹೌದಾ? ಹಾಯ್. ಇದು 6 ಫೀಟ್ ಅಂತೆ, ನಾನು ಹೋಗೋಕ್ಕಾಗಲ್ಲ ಅನಿಸುತ್ತೆ. ಹಾಂ ಓಕೆ. ಈಗ ನಾನು ಬಂದರೆ ಸೇಮ್ ಬಟ್ಟೆ ಹಾಕೊಂಡು ನಾವು ಇಲ್ಲಿ ಬಾಲಿ ಆದ್ಮೇಲೆ ಇದೆ ಫಸ್ಟ್ ಟೈಮ್ ಸ್ವಿಮ್ಮಿಂಗ್ ಪೂಲು. ನೀನು ಹಿಂಗೆ ಮಾಡಲ ಮುಳುಗ್ಸಲ ನಿನ್ನ. ನಾನೇ ಕೋಲ್ಡ್ ಅಂತ ಇದ್ದೀನಿ ಅಂದರೆ ಇವಳಿಗೆ ಕೋಳಿ ಆಗ್ಬಿಟ್ಟಿದ್ದಾರೆ. ಅವರು ಸ್ವಿಮ್ಮಿಂಗ್ ಪೂಲ್ ಆನ್ ಮಾಡಿ ಅಂತಂತಾರೆ. ಇಷ್ಟು ಬಿಡ್ಬೇಗೆ ಯಾರಪ್ಪ ಈ ಕೋಲ್ಡಲ್ಲಿ ಬಂದಿರೋದು ಹುಚ್ಚಿನ ತನ್ನ ಮಕ ನೋಡ್ತಾ ಇದ್ದಾರೆ. ಅಂಥದ್ರಲ್ಲೂ ಬಂದಿದ್ದೀವಿ. ಯಾರೂ ಇಲ್ಲ, ನಾವಿಬ್ರೆ ವೇಸ್ಟ್ ಅಂದರೆ ವೇಸ್ಟು ಅಂತ ಅವರು. ಅದೇ ಇರಲಿ, ನಾವು ಇದು ಮುಗಿಸ್ಕೊಂಡು ಸ್ನಾನ ಮಾಡಿ ಈಗ ತಿಂಡಿಗೆ ಹೋಗ್ಬೇಕು ನೆಕ್ಸ್ಟ್. ಅದಕ್ಕೆ ನಾವು ಇವಾಗ ಸ್ವಿಮ್ಮಿಂಗ್ ಮಾಡ್ತೀವಿ. ನೀನೇನು ಸ್ವಿಮ್ಮಿಂಗ್ ಮಾಡಲ್ಲ, ನಾನು ಆಟ ಆಡ್ತಾ ಇರುತ್ತೆ. ಬಾಯ್ ಬಾಯ್. ಸ್ವಿಮ್ಮಿಂಗ್ ಮಾಡ್ತಾ ಇದ್ದಾನೆ. ವಾಪಸ್ ಬಲ್ಲ. ನಮ್ಮ ದೊಡ್ಡ ಫಿಶು ಸ್ವಿಮ್ ಮಾಡ್ಕೊಂಡು ಬರ್ತಾ ಇದೆ. ಉಲ್ಟಾ ಪೋ, ನಾನು ಅನ್ಸದಿ ಪನಿಷ್ಮೆಂಟ್, ನಾನು ಅನ್ಸದಿ ಪೋ. ಒಂದು ಕ್ಲೋರಿನ್ ಬರ್ತೀರಾ? ಹಾಂ, ಇವಾಗ ಆಡ್ಕೊಂಡು ಬಂದ್ವಿ. ನಾನು ಇಲ್ಲಿವರೆಗೆ ಮಾತ್ರ ಒದ್ದೆ ಆಗಿದ್ದೀನಿ. ಅವನು ಸ್ವಿಮ್ಮಿಂಗ್ ಮಾಡಿ ಇಲ್ಲಿ ಬಾ ಬಾ. ಇವಾಗ ಹೋಗ್ಬಿಟ್ಟು ನಮ್ಮ ರೂಮಲ್ಲ. ನಮ್ಮ ರೂಮಲ್ಲ. ಓ ಶಿಟ್, ನಮ್ಮ ರೂಮ್ ಇದು. ನಾನು ನೀನು ಬ್ಲಾಗ್ಗೋಸ್ಕರ ಮುಂದೆ ನಿಂತ್ಕೊಂಡು ತೋರಿಸ್ತಾ ಇದೆಯಾ ನಿನ್ನ ಅಂತ ನೋಡ್ತೀನಿ. ನೋಡಿದ್ರು ಏನೋ ಬಾಗಿಲು ಬೇರೆ ಓಪನ್ ಆಗಿತ್ತು.
ಇಂಥ ಗುಡ್ಡು ಆಟಗಳು ಇವ್ರು ಡೈಲಿ ಅದೆಷ್ಟು ಮಾಡ್ತಾರೆ. ನಾವು ಬಾ ಬೇಗ ಚೆಕ್ಔಟ್ ಮಾಡ್ಬಿಟ್ಟು ಹೋಗೋಣ. ದಿನ ಬ್ರೇಕ್ಫಾಸ್ಟ್ ಸಿಗುತ್ತಾ ಸಿಗಲ್ವಾ ಸ್ಪೆಷಲಿ ಇದೇನಿದೆ ಎಫೆಕ್ಟು. ಇವಾಗ ಬ್ರೇಕ್ಫಾಸ್ಟಿಗೆ ಬಂದಿದ್ದೀವಿ. ತಗೊಂಡು ಪನ್ನೀರ್ ಚೇದು ತಿಂದು ಇಡ್ಲಿನ ಇಡ್ಲಿ ದೋಸೆ ಚಟ್ನಿ ವಡೆ ಒಂದು ಸೆಕೆಂಡು ತಿರುಮಲ ಬರಪಾಡುಂಟು. ನಾವು ಫಸ್ಟಿಗೆ ಇಡ್ಲಿ ದೋಸೆ ಚಟ್ನಿ ನಂದು ಹಂಗೆ ಇದೆ. ದೋಸೆ ಚಟ್ನಿ ವಡೆ ನಂದು ತಿನ್ನು. ಬಾಯ್ ಬಾಯ್ ರೂಮ್. ಟಾಟಾ. ದರ್ಶನ್ ಇನ್ನೂ ಬಿಟ್ಟು ಹೋಗ್ತಾ ಇದ್ದೀನಿ ಇಲ್ಲಿಂದ. ನೀನು ಇಲ್ಲೇ ಇರು, ನಾನು ಬೈಕ್ ಓಡಿಸ್ಕೊಂಡು ಹೋಗ್ತಾ ಇದ್ದೀನಿ. ಬಾಯ್. ಬರೋದಂದ್ರೆ ಬಾ.